ಹಲೋ ಅಸ್ಸಲಾಮು ಅಲೈಕುಮ್ ನಮಸ್ಕಾರ. ಲಾಸ್ಟ್ ಟೈಮ್ ನಾನು ನನ್ನ ವೆಯ್ಟ್ ಲಾಸ್ ಬಗ್ಗೆ ಹೇಳಿದಾಗ ತುಂಬ ಮಂದಿ ಕೇಳ್ತಾ ಇದ್ರು, ಯಾವ ಥರ ವೆಯ್ಟ್ ಲಾಸ್ ಮಾಡ್ತೀರಾ, ಏನು ಡಯಟ್ ಮಾಡ್ತೀರಾ ಅಂತ. ಅದರೊಂದಿಗೆ ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಕುಡಿತಾ ಇದ್ದೇನೆ. ಅದರ ಬಗ್ಗೆ ಇವತ್ತು ನಿಮಗೆ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಫಸ್ಟಿಗೆ ಎಂಟಿ ಸ್ಟಮಕಲ್ಲಿ ಈ ಡ್ರಿಂಕನ್ನು ಕುಡಿದು ಅದರೊಂದಿಗೆ ನಾನು ಡಯಟನ್ನು ಮಾಡಿ ನನ್ನ ವೆಯ್ಟ್ ಲಾಸನ್ನು ಮಾಡಿದ್ದೆ. ಈ ಡ್ರಿಂಕನ್ನು ಯಾವ ಥರ, ಈ ಪೌಡರನ್ನು ಯಾವ ಥರ ನಾವು ಮನೆಯಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡೋದಂತೇಳಿ ನಿಮಗೆ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಈಗ ಇಂಗ್ರೀಡಿಯೆಂಟ್ಸ್ ನೋಡುವ. ಎಲ್ಲ ಇಂಗ್ರೀಡಿಯೆಂಟ್ಸ್ ಒಂದೇ ಸಮ ಅಳತೆಯಲ್ಲಿ ಇರಬೇಕು. ಫಸ್ಟಿಗೆ ಅರಶಿನವನ್ನು ತೆಗಿತೇನೆ. ಸ್ವಲ್ಪ ಒಳ್ಳೆ ಕ್ವಾಲಿಟಿಯಲ್ಲಿ ಇಡೀ ಇದ್ದರೆ ಒಳ್ಳೆಯದು, ಹುಡಿಯನ್ನು ಹಾಕಬೇಡಿ. ಇಡೀ ಇದ್ದರೆ ಸ್ವಲ್ಪ ನ್ಯಾಚುರಲ್ ಆಗಿರುತ್ತೆ, ಅದರಲ್ಲಿ ಯಾವ ಕೆಮಿಕಲು ಇರಲ್ಲ. ಈಗ ಅರಶಿನ ಅಳತೆಯಲ್ಲೇ ಪೆಪ್ಪರ್ ಕೂಡ ತೆಗೆದಿದ್ದೇನೆ. ಆಮೇಲೆ ಈ ಥರ ಸ್ಟಾರ್ ಬರುತ್ತೆ ನೋಡಿ, ಸ್ಟಾರ್, ಇದರ ಹೆಸರು ನನಗೆ ಕರೆಕ್ಟಾಗಿ ಗೊತ್ತಿಲ್ಲಲ್ಲ, ಅದ್ರ ಮೆನ್ಷನ್ ಮಾಡ್ತೇನೆ. ಅದು ಅಷ್ಟೇ ಪ್ರಮಾಣದಲ್ಲಿ ತೆಗೆದೇನೆ. ಆಮೇಲೆ ಕರಿಂಜೀರಗ ಅಂತ ಹೇಳ್ತೇವೆ ನೋಡಿ, ಮರಣಕ್ಕೆ ಒಂದು ಬಿಟ್ಟು ಬಾಕಿ ಎಲ್ಲದಕ್ಕೂ ಇದು ಉಪಯೋಗ ಆಗ್ತದಂತೆ. ಆಮೇಲೆ ಇಲ್ಲಿ ನಾನು ಆಲ್ರೆಡಿ ಮನೆಯಲ್ಲಿಯೇ ಹುಡಿ ಮಾಡಿಟ್ಟಿದ್ದಂತಹ ಸಿನೆಮಾನ್ ಇದೆ ಅಲ್ವಾ, ಅದನ್ನು ನಾನು ಪೌಡರ್ ಮಾಡಿ ಆಲ್ರೆಡಿ ಇಟ್ಟಿದ್ದೆ. ಅದನ್ನು ಕೂಡ ಇದಕ್ಕೆ ಹಾಕ್ತೇನೆ. ನೀವು ಇಡೀ ಇದ್ದರೆ ಇಡಿಯೇ ಹಾಕಬೇಕು. ಎಲ್ಲವನ್ನು ಹಾಕಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಯಾಕಂದರೆ ಬಿಸಿಲಿದ್ದರೆ ಬಿಸಿಲಲ್ಲಿ ಒಣಗಿಸ್ಬೋದು, ಇಲ್ಲಾದರೆ ಈ ಥರ ಮಾಡಿ, ಯಾಕಂದರೆ ಚೆನ್ನಾಗಿ ಹುಡಿ ಆಗ್ತದೆ, ಅದಕ್ಕೋಸ್ಕರ ಈ ಥರ ಮಾಡೋದು. ಆಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಈ ಥರ ಪೌಡರ್ ಮಾಡಿ ತೆಗಿತೇನೆ. ಪೌಡರ್ ಮಾಡಿದ ಮೇಲೆ ನೀವು ಒಂದು ಇದರಲ್ಲಿ ಈ ಥರ ಮಾಡೋದಾದರೆ, ನೀವು ನೋಡಿ ಈ ಥರ ಮಾಡುವುದಾದರೆ ನಿಮಗೆ ಅದನ್ನು ಕುಡಿಯುವಾಗ ನಿಮಗೆ ಬಾಯಿಗೆ ಸಿಗಲ್ಲ, ಅದರದ್ದು ಏನು ಎಕ್ಸ್ಟ್ರಾ ಇದೆ ಬಾಯಿಗೆ ಸಿಗಲ್ಲ. ಸೊ ಈ ಥರ ಮಾಡಿ ಇಟ್ಟರೆ ಒಳ್ಳೆಯದು. ಈ ಥರ ಮಾಡಿ ಒಂದು ಕಂಟೈನರಲ್ಲಿ ಇಟ್ಟರೆ ನೀವು ಡೈಲಿ ಬೆಳಿಗ್ಗೆ ಅದನ್ನು ಒಂದೊಂದು ಸ್ಪೂನಾಗಿ ತೆಗೆದು ಕುಡಿಬೋದು. ಈಗ ಇದನ್ನು ಯಾವ ಥರ ನಾನು ಕುಡಿತೇನೆ ನನಗೆ ತೋರಿಸ್ತೇನೆ ನೋಡಿ. ಒಂದು ಸ್ಪೂನಲ್ಲಿ ಹುಡಿಯನ್ನು ತೆಗಿತೇನೆ. ಆಮೇಲೆ ಸ್ವಲ್ಪ ವಿರ್ಜಿನ್ ಕೋಕೋನಟ್ ಆಯಿಲ್, ಒಳ್ಳೆ ಕ್ವಾಲಿಟಿ ಆದಂತಹ ಕೋಕೋನಟ್ ಆಯಿಲನ್ನು ಸಹ ಇದಕ್ಕೆ ಹಾಕ್ತೇನೆ. ಆಮೇಲೆ ಬಿಸಿ ನೀರು, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಬೇಕು. ಇದನ್ನು ಎಂಟಿ ಸ್ಟಮಕಲ್ಲಿ ಕುಡಿದು ಅರ್ಧ ಗಂಟೆ ಬಿಟ್ಟು ನಿಮ್ಮ ಬ್ರೇಕ್ಫಾಸ್ಟನ್ನು ಮಾಡಬೇಕು. ಇಷ್ಟೇ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬಾಯ್, ಅಸ್ಸಲಾಮು ಅಲೈಕುಮ್.